ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಹೆಸರು ಕಾಳು ದೋಸೆ ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಒಂದು ಕಪ್ಪು ಹೆಸರು ಕಾಳು, ಗ್ರೀನ್ ಗ್ರಾಮು, ಅರ್ಧ ಕಪ್ ಅಕ್ಕಿ, ಕಾಲು ಕಪ್ಪು ಉದ್ದಿನಬೇಳೆ ಎಲ್ಲ ನಾನೊಂದು 4-5 ಗಂಟೆ ನೀರಲ್ಲಿ ಚೆನ್ನಾಗಿ ನೆನೆ ಹಾಕಿಟ್ಟಿದ್ದೀವಿ. ಇದು ಒಂದು ಕಪ್ಪು ಹೆಸರು ಕಾಳು, ಅರ್ಧ ಕಪ್ ಅಕ್ಕಿ, ಕಾಲು ಕಪ್ಪು ಉದ್ದಿನಬೇಳೆ ಇಷ್ಟೇ ನೀರನ್ನ ನೆನೆ ಹಾಕಿ ಸಾಫ್ಟ್ ಹಾಕಿಟ್ಟಿದ್ದೀವಿ. ಇದೆಲ್ಲ ಮಿಕ್ಸಿ ಜಾರ್ಲಿಕ್ಕೆ ಹಾಕೋಣ. 2 ಪೀಸ್ ಹಸಿಮೆಣಸಿನಕಾಯಿ, ಒಂದು ಚಿಕ್ಕದು ಪೀಸು ಶುಂಠಿ ಹಾಕೋಣ. ಒಂದು 1/4 ಟೀ ಸ್ಪೂನು ಜೀರಿಗೆ ಹಾಕೋಣ. ಸ್ವಲ್ಪ ಇದು ಎಷ್ಟು ಬೇಕಾಗಿದ್ದ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಈಗ ಎಲ್ಲ ಚೆನ್ನಾಗಿ ಗ್ರೈಂಡ್ ಹಾಕಿಟ್ಟಿದ್ದೀವಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ನಾನು ಇದೊಂದು 5-6 ಗಂಟೆ ಫರ್ಮೆಂಟೇಷನ್ ಉಂಟು. ಇನ್ಸ್ಟೆಂಟ್ ಆಗಿ ಮಾಡಿದಂದ್ರೆ ನೀವು ಸ್ವಲ್ಪ ಸೋಡಾ ಪುಡಿ ಹಾಕಿ ಮಾಡಬೇಕು. 6 ಗಂಟೆ ಇದೊಂದು ರೆಸ್ಟ್ ಮಾಡಬೇಕು. ಈಗ ಒಂದು 7 ಗಂಟೆ ಆಗಿತ್ತು. ದೋಸೆ ಇಟ್ಟು ಉಬ್ಬಿ ಬಂದಿದೆ ನೋಡ್ರಿ. ನಿಧಾನಕ್ಕೆ ಒಂದು ಮಿಕ್ಸ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಬಿಸಿಯಾಗಿ ಪಾನಲ್ಲ ಇಟ್ಟು ಹಾಕೋಣ. ಫಸ್ಟು ನಾನೊಂದು ಸೆಟ್ಟು ದೋಸೆ ಥರನೇ ಹಾಕೋಣ, ಜಾಸ್ತಿ ಸ್ಪ್ರೆಡ್ ಹಾಕೋಣಿಲ್ಲ. ಸೆಟ್ಟು ದೋಸೆ ಎಲ್ಲ ಮಾಡಲ್ವ ಆ ರೀತಿಯಲ್ಲಿ, ಅದೇ ಒಳ್ಳೆ ಟೇಸ್ಟಾಗಿರುತ್ತೆ. ಸ್ವಲ್ಪ ಮೇಲೆ ಆಯಿಲ ತುಪ್ಪ ಬಟ್ರ ಏನಾದರೆ ಹಾಕಬೇಕು. ಬಟ್ರ ತುಪ್ಪ ಎಲ್ಲ ಹಾಕಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಒಂದು ಸೈಡ್ ತಿರುಗಿ ಹಾಕೋಣ. ಒಂದು ಸೆಟ್ ದೋಸೆ ರೆಡಿಯಾಗಿದ್ದು. ನೀರಿದ್ದಿಲ್ಲ ಎಲ್ಲ ಒಂದು ರೆಡಿ ಹಾಕೋಣ. ನೀವೊಂದು ನಾನು ಸ್ವಲ್ಪ ದೊಡ್ಡದಾಕಿ ಹಾಕೋಣ. ನಾರ್ಮಲ್ ಇಟ್ಟು ಹಾಕಿ ದೋಸೆ ಮಾಡಲ್ವ ಅದೇ ಥರನೇ ದೊಡ್ಡದಾಕಿ. ಯಾವುದೇ ರೀತಿಯಲ್ಲಿ ಇದು ಒಳ್ಳೆಯದು. ಬಟ್ ಸೆಟ್ ದೋಸೆ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಹೆಸರು ಕಾಳು ಹಾಕಿ ಸೆಟ್ ದೋಸೆ ಮಾಡಲ್ವ, ಅದಕ್ಕೆ ಒಳ್ಳೆ ಟೇಸ್ಟ್ ಆಗಿದೆ. ಇದೊಂದು ತಿರುಗಿ ಒಳ್ಳೆ ನೋಡಿರಿ, ತಿನ್ನಾಗಿ ಒಳ್ಳೆ ಕ್ರಿಸ್ಪಾಗಿದ್ದು. ಈಗ ನಮ್ಮದು ದೋಸೆ ಎಲ್ಲ ರೆಡಿ ಆಗಿತ್ತು. ಹೆಸರು ಕಾಳು ದೋಸೆ ನಾನು ಸೆಟ್ ಥರ ದೋಸೆನೇ ಮಾಡಿದ್ದು. ನಾರ್ಮಲ್ ದೋಸೆ ಹಾಕಲ್ವ ನಮ್ಮ ದೊಡ್ಡದಾಗಿ, ಆ ಥರ ಮಾಡಿದ್ದು. ಒಳ್ಳೆ ಟೇಸ್ಟ್ ಆಗಿರುತ್ತೆ. ಏದು ಟೈಪಲ್ಲೂ ಇದು ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈ ದೋಸೆ ಎಲ್ಲರೂ ಟ್ರೈ ಮಾಡಬೇಕು. ಇದೊಂದು ಸ್ವಲ್ಪ ಹೆಲ್ತಿ ಇರುತ್ತಲ್ಲ, ಪ್ರೋಟೀನೆಲ್ಲ ಹಾಕಿದಲ್ವ, ಅದಕ್ಕೆ ಹೆಸರು ಕಾಳು ಪ್ರೋಟೀನ್ ಅಲ್ವ, ಅದಕ್ಕೆ ಈ ರೀತಿಲಿ ಎಲ್ಲರೂ ಟ್ರೈ ಮಾಡಬೇಕು. ಒಳ್ಳೆ ಸಾಂಬಾರು ಇರುತ್ತೆ, ಕ್ಯಾಪ್ಸಿಕಮ್ ಸಾಂಬಾರು ಎಲ್ಲ ಟೇಸ್ಟ್ ಆಗಿರುತ್ತೆ. ಇದನ್ನು ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿ ಫ್ರೆಂಡ್ಸಿನೊಂದು ಶೇರ್ ಮಾಡಿ. ಎಲ್ಲರೂ ಟ್ರೈ ಮಾಡಬೇಕು. ಓಕೆ.